ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈಗ ಆಲ್ರೆಡಿ ನಾನೊಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೇನೆ. ಅಂದರೆ DDC ಓದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಆಪರೇಟಿಂಗ್ ಸಿಸ್ಟಮ್ ಇದು 2 ಮಾಡ್ಯೂಲಿಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡಿದ್ದೇನೆ. ಬಟ್ ನಿಮಗೀಗ ಫಸ್ಟ್ ಎಕ್ಸಾಮ್ ಇರೋದು 3rd ಸೆಮಿಸ್ಟರ್ವರಿಗೆ ಫಸ್ಟ್ ಎಕ್ಸಾಮ್ ಇರೋದು ಮ್ಯಾಥ್ಸ್ ಆಗಿರಲಿಕ್ಕೆ ಹೋಗಿ ತುಂಬ ಸ್ಟೂಡೆಂಟ್ಸ್ಗಳು ಮ್ಯಾಥ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಮ್ಯಾಥ್ಸ್ ರಿಲೇಟೆಡ್ ಈ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್, ಆಪರೇಟಿಂಗ್ ಸಿಸ್ಟಮ್ ಈ ಮ್ಯಾಥ್ಸ್ ಇದು ಅಪ್ಲೋಡ್ ಮಾಡಿದ ತಕ್ಷಣ ನಾನು ಆಪರೇಟಿಂಗ್ ಸಿಸ್ಟಮ್ ಇದು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೇನೆ. ಯಾವ್ದು ಕೇಳಿದರೆ ನಿಮಗೆ ಮಾಡ್ಯೂಲ್ 2 ಫಸ್ಟಿಗೆ ಮಾಡ್ಯೂಲ್ 2 ಇಂದ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೇನೆ. FCFS ಇರ್ಬೋದು, ಫಸ್ಟ್ ಕಮ್ ಫಸ್ಟ್ ಸರ್ವ್, ಶಾರ್ಟೆಸ್ಟ್ ಜಾಬ್ ಫಸ್ಟ್ ಇರ್ಬೋದು, ರೌಂಡ್ ರಾಬಿನ್ ಇರ್ಬೋದು, ಸ್ಕೆಡ್ಯೂಲಿಂಗ್ ಅಲ್ಗೋರಿದಮ್ ಇರ್ಬೋದು, ಪ್ರಯಾರಿಟಿ ಸ್ಕೆಡ್ಯೂಲಿಂಗ್ ಅಲ್ಗೋರಿದಮ್. ಅದ್ರ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಸೆಕೆಂಡ್ ಯೂನಿಟಿದು ಫಸ್ಟ್ ಅಪ್ಲೋಡ್ ಮಾಡ್ತೇನೆ. ಅದಾದ ನಂತರ 3rd ಯೂನಿಟಿಂದ ಡೆಡ್ ಲಾಕಿಂದ ಬರುತ್ತೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. 4th ಯೂನಿಟ್ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ನೋಡೋಣ. ಅದು ಕೂಡ ಆದರೆ ಅಂದರೆ ನಿಮಗೆ ಓಕೆ ಅಂತಾದರೆ ಅದನ್ನು ಅಪ್ಲೋಡ್ ಮಾಡ್ತೇನೆ, ನೋ ಪ್ರಾಬ್ಲಮ್. ಫಸ್ಟಿಗೆ ನಾನು ಸೆಕೆಂಡ್ ಯೂನಿಟಿದು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಅಪ್ಲೋಡ್ ಮಾಡ್ತೇನೆ ಇವತ್ತು ಈ ಮ್ಯಾಥ್ಸ್ ಆದಮೇಲೆ. ಅದಾದಮೇಲೆ 3rd ಯೂನಿಟಿದು ಮಾಡ್ತೇನೆ, ದೆನ್ 4th ಆ್ಯಂಡ್ 5th ಅದು ಡಿಸೈಡ್ ಮಾಡೋಣ. ಯಾಕಂದರೆ ನಿಮಗೆಲ್ಲದು ಥಿಯರಿ ಓದೋದಕ್ಕಿಂತ ಒಂದು 2 ಚಾಪ್ಟರ್ನ ನ್ಯೂಮರಿಕಲ್ಸನ್ನು ತೊಗೊಂಡ್ರೆ ಥಿಯರಿ ಯಾವಾಗ ಕಡಿಮೆ ಆಗುತ್ತೆ. ಸೊ ಮೋರ್ ನೀವು ಫಸ್ಟು ಈಗ ಫಾರ್ ಎಕ್ಸಾಂಪಲ್ ನಾನು 2nd, 3rd, 5th ಇಂದ ನ್ಯೂಮರಿಕಲ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದರೆ 1st, 4th ಇದರಿಂದ ನೀವು ಇದು ಮಾಡ್ಬೋದು, ಯಾವುದು ಥಿಯರಿನ ಓದ್ಬೋದು. ಅಥವಾ 1st, 4th, 5th ಇಂದ ಥಿಯರಿ ಓದ್ಬೋದು. 2nd ಮತ್ತು 3rd ನ್ಯೂಮರಿಕಲ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದರೆ, ಯಾಕಂದರೆ ಜಾಸ್ತಿ ಸೆಕೆಂಡಿಂದನೂ ನ್ಯೂಮರಿಕಲ್ಸ್ ಕಲಿಬೇಕು, ಬಟ್ ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇದು ನ್ಯೂಮರಿಕಲ್ಸನ್ನು ಮಾಡಬೇಕು ಅಂತಿದ್ದೇನೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೇನೆ. ಓಕೆ, ಹಾಗೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ನಿಮ್ಮ ಸೆಮ್ ಆ್ಯಂಡ್ ಎಕ್ಸಾಮ್ ಆಗುವವರೆಗೂ ಕೂಡ ನನ್ನ ಕಡೆಯಿಂದ ಎಲ್ಲ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ರಿಲೇಟೆಡ್ ಟು ಎಕ್ಸಾಮು, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲದನ್ನು ಅಪ್ಡೇಟ್ ಮಾಡ್ತಾ ಇರ್ತಾನೆ. ಮತ್ತು ಎಲ್ರಿಗೂ ನಾನು ಹೇಳ್ತಾ ಇರೋದು, ದಯವಿಟ್ಟು ನಾನು ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಜೊತೆ ಸ್ಕೋರ್ ಮಾಡಬೇಕಂತಿದ್ರೆ, ದಯವಿಟ್ಟು ಜಾಸ್ತಿ ಸ್ಕೋರ್ ಮಾಡಬೇಕಂತಿದ್ರೆ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರೋ ಅಸೈನ್ಮೆಂಟನ್ನು ದಯವಿಟ್ಟು ನೋಡ್ಕೊಳ್ಳಿ. ಯಾಕಂದರೆ ನಾನು ಮಾಡಿರೋದು 3 ಇಯರ್ಸ್ನ ರೆಗ್ಯುಲರ್ ಕ್ವಶನ್ ಪೇಪರ್ಸು ಮತ್ತು ನಿಮ್ಮ ಇದರದ್ದು ಯಾವುದು ಫಾಸ್ಟ್ ಟ್ರ್ಯಾಕ್ ಅಥವಾ ಮೇಕಪ್ ಎಕ್ಸಾಮ್ನ ಕ್ವಶನ್ ಪೇಪರ್ಸು ಪ್ಲಸ್ ಮಾಡಲ್ ಕ್ವಶನ್ ಪೇಪರ್ ಮಾಡಿದ್ದೇನೆ. ಅದು ಬಿಟ್ಟು ಎಕ್ಸ್ಟ್ರಾ ಏನಿದ್ರು ನೀವು ಮಾಡ್ಕೊಳ್ಳಿ, ಆಯಿತಾ. ಟು ಸ್ಕೋರ್ ಮೋರ್ ದೆನ್ 85+, ಮೋರ್ ದೆನ್ 90+ ಮಾಡಬೇಕು ಅಂದರೆ, ಮೋರ್ ದೆನ್ 90 ಮಾಡಬೇಕು ಅಂತಿದ್ರೆ ನೀವು ಮಾಡಬೇಕಾಗತ್ತೆ. ಮೋರ್ ದೆನ್ 80 ಮಾಡಬೇಕು ಅಂತಿದ್ರೆ ಮಾಡ್ಬೋದು. ಓಕೆ, ಸೊ ಇದರಿಂದ ಬರೋದಿಲ್ಲ ಅಂತಲ್ಲ, ಬಟ್ ನೀವು ತುಂಬ ಸೇಫರ್ ಸೈಡಲ್ಲಿ ಇರಬೇಕು ಅಂತಿದ್ರೆ ರಿಪೀಟ್ ಆಗುತ್ತೆ ಕ್ವಶನ್ ಪೇಪರ್, ಬಟ್ ಆದರೂ ಓಕೆ. ಇವಾಗ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ಮ್ಯಾಥಮೆಟಿಕ್ಸ್ನ ಸಾಲ್ವ್ಡ್ ಪೇಪರ್ ಇದೆ ನನ್ನ ಹತ್ರ. ಇದು ನಾನು ಮಾಡಿದ್ದಲ್ಲ ಸ್ಟೂಡೆಂಟ್ಸ್, ಇವಾಗಲೇ ಹೇಳ್ತಾ ಇದ್ದೇನೆ, ಒನ್ ಆಫ್ ಮೈ ಸ್ಟೂಡೆಂಟು. ಸೊ ಅವರಿಂದ ಬಂದಂಥದ್ದು ನಿಮ್ಗೆ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ, ವಿತ್ ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೇನೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ಡ್ ಪೇಪರ್ನ ನಿಮ್ಗೆ ಕೊಡ್ತಾ ಇದ್ದೇವೆ. ಇದರಲ್ಲಿ ನೋಡಿ, ಮೊದಲನೇದಾಗಿ 3rd ಸೆಮಿಸ್ಟರ್ BE BTech ಡಿಗ್ರಿ ಎಕ್ಸಾಮಿನೇಷನ್ ಜೂನ್-ಜುಲೈ 2025 ಒಂದು, ಜೂನ್-ಜುಲೈ 2025 ಒಂದಿದೆ. ಇದೊಂದು ನೋಡಿ, ಸೆಕೆಂಡ್ ಕ್ವಶನ್ ಪೇಪರ್ ಬಂದುಬಿಟ್ಟು ಕಂಪ್ಯೂಟರ್ ಸೈನ್ಸದು ಜೂನ್-ಜುಲೈ 2024 ಇದಿದೆ, ವಿತ್ ಸೊಲ್ಯೂಷನ್. ಎಲ್ಲದರದ್ದು ಕಂಪ್ಲೀಟ್ ಸೊಲ್ಯೂಷನ್ ಇದೆ, ವಿತ್ ಸೊಲ್ಯೂಷನ್ ಕ್ವಶನ್ನು ಕೂಡ ಇದೆ. ಅದಾದ ನಂತರ ಮೂರನೇದು 3rd ಸೆಮಿಸ್ಟರ್ BE BTech ಡಿಸೆಂಬರ್ ಮತ್ತು ಜನವರಿ, ಅಂದರೆ ಡಿಸೆಂಬರ್ 2024 ಆಗುತ್ತೆ, ಜನವರಿ 2025 ಆಗುತ್ತೆ. ಅದರದ್ದು ವಿತ್ ಸೊಲ್ಯೂಷನ್ ಇದೆ. ಓಕೆ, ಅದಾದ ನಂತರ ಒಂದು ಮಾಡಲ್ ಕ್ವಶನ್ ಪೇಪರ್ ಇದಿದೆ. ಇಲ್ಲಿ ನೋಡಿ, ಮಾಡಲ್ ಕ್ವಶನ್ ಪೇಪರ್ ಇದು. ಮಾಡಲ್ ಕ್ವಶನ್ ಪೇಪರ್ 2 ಆ್ಯಕ್ಚುಲಿ ಒಂದು ಬೇರೆಯವ್ರದ್ದು, ನಿಮ್ಮದು ಯಾರು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅವರಿಗೆ ರ್ಯಾಂಡಮ್ ವೇರಿಯೇಬಲ್ ಇದ್ರದ್ದು ಕೂಡ ವಿತ್ ಸೊಲ್ಯೂಷನ್ ಕೊಡ್ತಾ ಇದ್ದೇನೆ, ಸರಿನಾ. ಇದೆಲ್ಲದನ್ನು ನೋಡ್ಕೊಳ್ಳಿ. ಈ PDF ನಿಮಗೆ ಬೇಕು ಅಂತಾದರೆ ನಂದು ಟೆಲಿಗ್ರಾಮ್ ಚಾನಲ್ನ ಲಿಂಕ್ನ ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ನಾನು ಇದೆಲ್ಲ PDF ಸೆಂಡ್ ಮಾಡ್ತೇನೆ. ಅದೇ ರೀತಿ ನಮ್ಮದು ಆಪರೇಟಿಂಗ್ ಸಿಸ್ಟಮ್ನ ಮಾಡಲ್ ಕ್ವಶನ್ ಪೇಪರ್ನ ಸೊಲ್ಯೂಷನ್ ಇದೆ, ಅದನ್ನು ಕೂಡ ಶೇರ್ ಮಾಡ್ತೇನೆ, ಸರಿನಾ. ಇದರಲ್ಲಿ ಇವಾಗ 3 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದು, ಒಂದು ಮಾಡಲ್ ಕ್ವಶನ್ ಪೇಪರ್ನ ಸೊಲ್ಯೂಷನ್ ಇದೆ. ಇದೆಲ್ಲ PDF ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಹಾಕ್ತೇನೆ, ಟೆಲಿಗ್ರಾಮ್ ಚಾನಲಲ್ಲಿ. ಎಲ್ಲರೂ ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೇನೆ, ಅಲ್ಲಿ ನಿಮಗೆ ಇದು ಸಿಗುತ್ತೆ, ಸರಿನಾ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದೆಲ್ಲದೂ ಇದೆ PDF ಅಲ್ಲಿ, ಕಂಪ್ಲೀಟ್ ವಿತ್ ಸೊಲ್ಯೂಷನ್ ಇದೆ. ಈ ಚಾನಲಿಂದ ನಿಮಗೇನೋ ಒಂದು ಯೂಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಎಲ್ಲರೂ ಕೂಡ ನಾನು ಹೇಳ್ತಾ ಇರೋದು, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಆದಷ್ಟು ಪ್ರಾಕ್ಟೀಸ್ ಮಾಡಿಕೊಂಡು ಓದ್ಕೊಂಡು ಹೋಗಿ. ಮತ್ತು ಫಿಲ್ಟ್ರೇಷನ್ ಜಾಸ್ತಿ ಮಾಡಬೇಡಿ. ಮತ್ತು ಮೊದಲು ಹೇಳಿದ್ದೇನೆ, ಮ್ಯಾಥ್ಸಲ್ಲಿ ನೀವು ಬರೀಲೇಬೇಕು ಪ್ರಾಬ್ಲಮ್ಸನ್ನು. ಬೇರೆ ಸಬ್ಜೆಕ್ಟಲ್ಲಿ ಲೈಕ್ ಆಪರೇಟಿಂಗ್ ಸಿಸ್ಟಮ್, DDCO ಅಥವಾ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್, ಬೇರೆ ಸಬ್ಜೆಕ್ಟಲ್ಲಿ ದಯವಿಟ್ಟು ಆದಷ್ಟು ಲೆಂದಿಯಾಗಿ ಬರೀಲಿಕ್ಕೆ ಟ್ರೈ ಮಾಡಿ. ಓಕೆ, ಫಾರ್ 10 ಮಾರ್ಕ್ಸ್ ಕ್ವಶನ್ ಮಿನಿಮಮ್ 2 ಪೇಜಸ್ ಬರೀಬೇಕು. ಫಾರ್ 8 ಮಾರ್ಕ್ಸ್ ಕ್ವಶನ್ ಇದ್ದರೆ 1.5 ಪೇಜಸ್ಸನ್ನು ಬರೀಲಿಕ್ಕೆ ಟ್ರೈ ಮಾಡಿ.
ಇದು ನಿಮ್ಮ ತಲೆಯಲ್ಲಿ ಇರಲಿ, ಇವಾಗಲೇ ಇರಲಿ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದು PDF ಅನ್ನು ನನ್ನ ಈ ಮ್ಯಾಥಮೆಟಿಕ್ಸ್ 3 ಮ್ಯಾಥ್ಸ್ 3ದು ಇದನ್ನು ಏನು PDF ಅನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.